ಸ್ನೇಹಿತರೆ, ನಾವು ಸುಮಾರಾಗಿದ್ರೂ ಪರವಾಗಿಲ್ಲ, ನಮ್ಮ ಆಲೋಚನೆಗಳು ಮಾತ್ರ ಸಿಕ್ಕಾಪಟ್ಟೆ ಸೂಪರ್ ಆಗಿರ್ಬೇಕಾಗತ್ತೆ. ಇಲ್ಲ ಅಂದ್ರೆ 4 ಜನ ಕ್ಯಾಕರ್ಸಿ ಉಗಿಯೋ ತರ ಆಗೋಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬಿಗ್ ಬಾಸ್ ವ್ಯಕ್ತಿತ್ವಗಳ ಆಟ ಅಂತ ಹೇಳಿದ್ರು. ಆದ್ರೆ ಅಶ್ವಿನಿ ಗೌಡ, ಈ ಜಾನ್ವಿ ಅವರ ವ್ಯಕ್ತಿತ್ವ ಎಷ್ಟು ಕೀಳು ಮಟ್ಟಕ್ಕಿದೆ ಅನ್ನುವಂಥದ್ದು ಇಡೀ ಕರ್ನಾಟಕ ಜನತೆ ಇವತ್ತು ಕ್ಯಾಕರಿಸಿ ಉಗಿತಾ ಇದಾರೆ ಅವ್ರಿಗೆ. ಈ ಶೋನ ಬಿಗ್ ಬಾಸ್ಗೆ ಕೂಡ ನಾವು ಸ್ವಲ್ಪ ಬುದ್ಧಿ ಹೇಳ್ಬೇಕಾಗತ್ತೆ. ಬಿಗ್ ಬಾಸ್ ವ್ಯಕ್ತಿತ್ವಗಳ ಆಟ ಅಂತ ಆದ್ಮೇಲೆ ಇವರಿಬ್ಬರ ವ್ಯಕ್ತಿತ್ವ ಆನ್ ಸ್ಪಾಟ್ ಗೊತ್ತಾದಾಗ ನೀವು ಯಾಕೆ ಯಾವುದೇ ಕ್ರಮ ಜರುಗಿಸ್ಲಿಲ್ಲ? ಆ ಪುಟ್ಟ ಹುಡುಗಿ ರಕ್ಷಿತಗೆ ಆಕೆಯ ಬಟ್ಟೆಗಳನ್ನ ಕೂಡ ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತಾಗತ್ತೆ ಅಂತ ಹೇಳಿ ಮಾತಾಡ್ತಾರೆ ಅಂತ ಅಂದ್ರೆ ಇದ್ರ ಅರ್ಥ ಏನು? ಇದು ವ್ಯಕ್ತಿತ್ವಗಳ ಆಟನ ಇಲ್ಲ ಅಂತಂದ್ರೆ ಏನಾದ್ರು ಶೋರೂಮ್ ಮಾಲೀಕರು ಅಥವಾ ಇನ್ಯಾರಾದ್ರೂ ಬಿಗ್ ಶಾಟ್ಸ್ ಅಂತ ಏನ್ ಕರೀತಾರೆ, ಶ್ರೀಮಂತ ಜನ ಮಾತ್ರ ಆಡುವಂತ ಆಟನ? ನೋಡೋದು ಸಾಮಾನ್ಯ ಜನ, ಕರ್ನಾಟಕದ ಸಾಮಾನ್ಯ ಜನ ವೀಕ್ಷಣೆ ಮಾಡುವಂಥದ್ದು ಈ ಬಿಗ್ ಬಾಸ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವೆಷ್ಟು ಸುಂದರವಾಗಿರ್ತೀರೋ, ನಿಮ್ಮ ವ್ಯಕ್ತಿತ್ವ ಕೂಡ, ನಿಮ್ಮ ಆಲೋಚನೆಗಳು ಕೂಡ ಅಷ್ಟೇ ಸುಂದರವಾಗಿದ್ರೆ ಮಾತ್ರ ಜನ ಮೆಚ್ಕೊಂತಾರೆ. ಒಂದೇ ಒಂದು ರೆಡ್ ಕಲರ್ ಬನಿಯನ್ ಅಲ್ಲಿ ನಮ್ಮ ಬಿಗ್ ಬಾಸ್ ಜಗದೀಶ್ ಅವರು 3 ವೀಕ್ಸ್ ಇದ್ಬಿಟ್ಟು ಬಂದ್ಬಿಟ್ರು. ಇಟ್ಸ್ ನಾಟ್ ಅಬೌಟ್ ಡ್ರೆಸ್. ಯಾಕೆ ಆ ವಿಚಾರಕ್ಕೆ ಬಂದ್ರೆ ಚೈತ್ರ ಕುಂದಾಪುರ ಒಂದಿನೂ ಗ್ಲಾಮರಸ್ ಆಗಿ ರೆಡಿನೇ ಆಗ್ಲಿಲ್ಲ. ಯಾವಾಗ್ಲೂ ಒಂದ್ ನಾರ್ಮಲ್ ಸೀರೆ ಗಿರೆ ಹಾಕೊಂಡು ಇದ್ಲು ಆ ಹೆಣ್ಮಗಳು. ಆ ಹೆಣ್ಮಗಳ ಸಿದ್ಧಾಂತ ನಮ್ಗೆ ಇಷ್ಟ ಆಗದೆ ಇರ್ಬೋದು, ಆದ್ರೆ ಹೇಗಿದ್ರು ಅವರು? ಅದರಿಂದ ಏನಾದ್ರು ಅವ್ರನ್ನ ಜಡ್ಜ್ ಮಾಡಿದ್ರ ಯಾರಾದ್ರೂ? ಅವ್ರ ಬಟ್ಟೆಯಿಂದ ಎಲ್ಲ ಏನಿಲ್ಲ. ಆಕೆಗೆ ನಾನು ಬೈದಿದ್ದೀನಿ, ಯಾಕಂದ್ರೆ ಆಕೆಯ ಭಾಷೆ ಸರಿ ಇರ್ಲಿಲ್ಲ, ಆಕೆಯ ಆಲೋಚನೆಗಳು ಸರಿ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ. ಹೇಗ್ ಬಿಹೇವ್ ಮಾಡ್ಬೇಕು ಪಬ್ಲಿಕ್ ಅಲ್ಲಿ ಅನ್ನೋದು ಗೊತ್ತಿಲ್ಲ ಅನ್ನೋದಕ್ಕೆ. ಆದ್ರೆ ಅಶ್ವಿನಿ ಗೌಡ ಇಷ್ಟು ನಾನು ಪೊಲಿಟಿಷಿಯನ್ ಆಗ್ಬೇಕು, ನಾನು ಕನ್ನಡ ಪರ ಹೋರಾಟಗಾರ್ತಿ, ನಾನು ನಟಿ, ಇದನ್ನ ಕಲ್ತಿರೋದು ನೀವು ಸಭ್ಯತೆನ? ಒಂದು ಪಬ್ಲಿಕ್ ಅಲ್ಲಿ ನಿಮ್ಗಿಂತ ಅರ್ಧ ವಯಸ್ಸಿರತ್ತೆ ಆ ಹೆಣ್ಮಗಳಿಗೆ, ಅಷ್ಟ್ ಚಿಕ್ಕ ಮಗುಗೆ ಹೋಗ್ಬಿಟ್ಟು ನೀವು ಇವಾಗ ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತಾಗತ್ತೆ ಅಂತ ಹೇಳ್ತಿರಲ್ಲ. ನೀವು ಈ ಏಜ್ ಅಲ್ಲಿ ಬಂದಿರೋ ಬಿಗ್ ಬಾಸ್ಗೆ ಆ ಹುಡುಗಿ ಆ ಸಣ್ಣ ವಯಸ್ಸಲ್ಲೇ 18-19 ಇಯರ್ಸ್ಗೆನೆ ಬಂದಿದ್ದಾಳೆ. ಅದು ಅವಳ ಅಚೀವ್ಮೆಂಟ್. ಅವಳ ಜೊತೆಗೆ ನೀವು ಕಾಂಪೀಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ, ಅವಳು ಎಲ್ಲಿಂದ ಬಂದಿದ್ದಾಳೆ ಅನ್ನೋದು ಮುಖ್ಯ ಅಲ್ಲ, ಇವತ್ ಎಲ್ಲಿ ಇದ್ದಾಳೆ ಅನ್ನೋದು ಮುಖ್ಯ ಅನ್ನುವಂಥದ್ದು. ರಕ್ಷಿತಾ ಇವತ್ತು ಎಲ್ಲಿ ಇದ್ದಾಳೆ, ಎಷ್ಟು ಮಟ್ಟಕ್ಕೆ ಬೆಳೆದಿದ್ದಾಳೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಇದನ್ನ ನಾವು ಅಬ್ಸರ್ವ್ ಮಾಡ್ಬೇಕು. ನೀವಿರುವಂತ ಬಿಗ್ ಬಾಸ್ ಶೋಗೆ ಆಕೆ ಬಂದಿದ್ದಾಳೆ ಅಂತಂದ್ರೆ ದಟ್ ಈಸ್ ಹರ್ ಕೆಪಾಸಿಟಿ. ಅವಳು ಯಾರಿಂದನೋ ಯಾರ ಅಪ್ಪನ ಆಸ್ತಿ ತೋರಿಸ್ಬಿಟ್ಟೋ ಇಲ್ಲ ಇನ್ಯಾರದೋ ತೋರಿಸ್ಬಿಟ್ಟು ಬಂದಿಲ್ಲ. ಅವಳದೇ ಸ್ವಂತ ಟ್ಯಾಲೆಂಟ್ ಅಲ್ಲಿ ಸ್ವಂತ ಬ್ರ್ಯಾಂಡ್ ರಕ್ಷಿತಾ ಶೆಟ್ಟಿ. ಆ ಲೆಕ್ಕಕ್ಕೆ ನೋಡ್ಕೊಂಡ್ರೆ ನೀವ್ ಎಲ್ಲಿಂದಾನೋ ಬಂದಿರೋ, ನೀವು ಅಲ್ಲಿಂದ ಇಳಿದು ಬಂದಿರೋ ನೀವುಗಳಿಬ್ರು ನಿಮ್ಮ ಲೆವೆಲ್ ಅನ್ನ ನೋಡ್ಕೊಳ್ಳಿ. ನೀವು ಅಲ್ಲಿಂದ ಬಂದಿರೋರು ಇನ್ಯಾವ್ದಾದ್ರು ದೊಡ್ಡ ಇಂಟರ್ನ್ಯಾಷನಲ್ ಶೋನಲ್ಲಿ ಇರ್ಬೇಕು. ಕರ್ನಾಟಕದ ಬಿಗ್ ಬಾಸ್ ಶೋನಲ್ಲಿ ಯಾಕಿರ್ತಾ ಇದ್ರಿ ನೀವು? ಎನಿವೇಸ್ ಫ್ರೆಂಡ್ಸ್, ನಾನು ನಿಮ್ಮ ಹಾಗೆ ಆಲೋಚನೆ ಮಾಡಲ್ಲ. ರಕ್ಷಿತಾ ಸಾಧನೆ ಮಾಡಿದಾಳೆ, ಇವತ್ತು ಕನ್ನಡಿಗರ ಮನೆ ಮಾತಾಗಿದ್ದಾಳೆ. ಏನೇ ಇರ್ಬೋದು, ಆ ಹೆಣ್ಮಗಳನ್ನ ನೋಡಿದ್ರೆ ಒಂದಷ್ಟು ನಗು ಬರುತ್ತೆ ನಮ್ಮ ಮುಖದಲ್ಲಿ, ಒಂದಷ್ಟು ಖುಷಿ ಕೊಡ್ತಾಳೆ, ಬೋರ್ ಅನ್ಸಲ್ಲ. ಆ 2 ನಿಮಿಷ 3 ನಿಮಿಷ ಹೆಂಗೋಯ್ತು ಅಂತಾನೆ ಗೊತ್ತಾಗಲ್ಲ. ಅದು ಆಕೆ ಅಚೀವ್ಮೆಂಟ್. ಗ್ರೇಟ್ ರಕ್ಷಿತಾ ಶೆಟ್ಟಿ, ನೀನು ಏನ್ ಮಾಡಿದ್ಯಾ ಅದಕ್ಕೆ ನಮಗ್ ಖುಷಿ ಇದೆ. ಮತ್ತೆ ನಿನಗ್ ಗೊತ್ತಿದೆ, ನಿನ್ನ ಆಲೋಚನೆ ಸುಂದರವಾಗಿದೆ, ನಿನ್ನ ಆಲೋಚನೆಗಳು ಬಹಳ ಸುಂದರವಾಗಿದೆ. ನಾವು ನಿನ್ನನ್ನ ಅಪ್ರಿಶಿಯೇಟ್ ಮಾಡ್ತೀವಿ. ನಾವು ಕನ್ನಡಿಗರು, ತುಳುನಾಡಿನ ಜನತೆ ನಿನ್ನನ್ನು ಮೆಚ್ಕೊಂಡಿದ್ದೀವಿ. ಎನಿವೇಸ್, ಅಶ್ವಿನಿ ಹಾಗೂ ಜಾನ್ವಿ ಅವರೇ, ನೀವಿನ್ನೂ ಸ್ವಲ್ಪ ಪ್ರಬುದ್ಧತೆಯನ್ನ ಬೆಳೆಸ್ಕೊಳ್ಬೇಕು. ಅದಕ್ಕೆ ಇಷ್ಟು ವಯಸ್ಸಾದ್ಮೇಲೆ ನೀವು ಆ ಸಣ್ಣ ಮಗು ಹತ್ರ ಹೋಗ್ಬಿಟ್ಟು ಗಲಾಟೆ ಮಾಡ್ತಾ ಇದ್ದೀರಾ, ಅದು ಅಷ್ಟು ಚೀಪ್ ಆಗಿ. ಆ ಲೆಕ್ಕಕ್ಕೆ ಬಂದ್ರೆ ಸತೀಶ್ ನೋಡಿ, ಅವರನ್ನ ಅವರು ಎಷ್ಟು ಕೂಡ ಅಹಂಕಾರವನ್ನ ತೋರಿಸ್ಬೋದಿತ್ತು, ಆದ್ರೆ ಎಲ್ಲೂ ತೋರಿಸ್ಕೊಳ್ಳಿಲ್ಲ. ಅವರ ಸ್ಟೇಟಸ್ ಅನ್ನ ಅವರೆಲ್ಲೂ ತೋರಿಸ್ಕೊಳ್ಳಿಲ್ಲ. ಅವ್ರ ಜೊತೆಗಿದ್ದ ಪ್ರಭನಾಗ್ಲಿ ಅಥವಾ ಈ ಗಿಲ್ಲಿನಾಗ್ಲಿ ಅವ್ರಿಗೆ ಎಷ್ಟೊತ್ತು ಬೇಕಿತ್ತು?
ಈ ರೀತಿಯಾಗಿ ಆಡ್ಕೊಳ್ಲಿಕ್ಕೆ. ಒಂದು ದಿನ ಅವ್ರು ಹಾಗೆ ಮಾಡ್ಲಿಲ್ಲ. ನನ್ಗೆ ಅವ್ರು ಇಷ್ಟ ಆಗ್ತಾರೆ, ನಾನ್ ಲೇಟ್ ಗುರು, ನಾನ್ ಹೀಗೇನೆ ಬರೋದು ಅಂತ ಹೇಳಿದ್ರೆ ಹೊರತು ಅವ್ರನ್ನ ಎಷ್ಟೇ ಆಡ್ಕೊಂಡ್ರು ಒಂದು ದಿನಕ್ಕೆ ಆ ಮನುಷ್ಯ ಇವರನ್ನ ಕೀಳಾಗಿ ಮಾತಾಡ್ಲಿಲ್ಲ. ಈಸ್ ಗ್ರೇಟ್, ರಿಯಲಿ ಗ್ರೇಟ್. ನನ್ಗೆ ಬಹಳ ಖುಷಿ ಅನ್ಸುತ್ತೆ ಆ ವಿಚಾರವಾಗಿ. ಅಂಡ್ ಎರಡನೇ ಸುದ್ದಿ ಏನಪ್ಪಾ ಅಂದ್ರೆ, ಇಲ್ಲೂ ಒಂದು ಹೆಣ್ಮಗಳು ಹನಿ ಟ್ರ್ಯಾಪ್ ಮಾಡಿರೋದ್ರಿಂದ ಪಾಪ ಒಂದು ಗಂಡುಡ್ಗ ಯುವಕ 7.5 ಪುಟದ ಡೆತ್ ನೋಟ್ ಅನ್ನು ಬರೆದಿಟ್ಟು ಇವತ್ತು ತನ್ನ ಕಥೆನ ಮುಗಿಸ್ಕೊಂಡ್ಬಿಟ್ಟಿದ್ದಾನೆ. ಕಾರ್ಕಳದ ಯುವಕ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾನೆ ಅಂತ. ಆ ಹುಡುಗಿಗೆ ಸುಮಾರು ಜನ ಕೆಟ್ಟ ಕೊಳಕು ಬೈತಾ ಇದ್ದಾರೆ, ನೀನ್ ಇನ್ನೇನಾದ್ರೂ ಕೆಲಸ ಮಾಡಿ ನಿನ್ ಜೀವನ ತೆಗಿಬೋದಿತ್ತು ಈ ರೀತಿಯಾದ ನೀಚ ಕೆಲಸ ಮಾಡೋದಕ್ಕಿಂತ ಅಂತ. ವಾಟ್ ಈಸ್ ಹನಿ ಟ್ರ್ಯಾಪ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಹನಿ ಟ್ರ್ಯಾಪ್ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರೋ ಅಂತ ವಿಚಾರನೇ. ಗಂಡ್ ಮಕ್ಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಒಂದು ಹೆಣ್ಮಗಳು ಮಾತಾಡಿಸಿ ಆಕೆಯ ಫೋಟೋಸ್ ಅನ್ನ ಕಳಿಸುವಂಥದ್ದು, ವಿಡಿಯೋ ಕಳಿಸುವಂಥದ್ದು, ಇನ್ನೇನಾದ್ರೂ ಮಾತುಗಳಲ್ಲಿ ಆ ಹುಡುಗನನ್ನ ಬಲೆಗೆ ಬೀಳಿಸ್ಕೊಳ್ಳುವಂಥದ್ದನ್ನ ಹನಿ ಟ್ರ್ಯಾಪ್ ಅಂತ ಹೇಳ್ತಾರೆ. ಆ ನಂತರ ಅವನು ಮಾಡಿರುವಂತಹ ಚಾಟ್ ಅಥವಾ ಅವನು ಕಳಿಸಿರುವ ಫೋಟೋಗಳನ್ನ ಇಟ್ಕೊಂಡು ನಾನು ಇದನ್ನ ಪಬ್ಲಿಷ್ ಮಾಡ್ಬಿಡ್ತೇನೆ ಹಾಗೆ ಹೀಗೆ ಅಂತ ಬೆದರ್ಸಿ ಆತನಿಂದ ಹಣ ಮಾಡಿಕೊಳ್ಳುವ ದಂಧೆಯನ್ನ ಹನಿ ಟ್ರ್ಯಾಪ್ ಅಂತ ಕರೀತಾರೆ. ಇದನ್ನ ರಾಜಕಾರಣದಲ್ಲೂ ಬಳಸ್ಕೊಂಡಿದ್ದಾರೆ. ಈ ವಿಚಾರವಾಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಆದ್ರೆ ಇವತ್ತು ಅಭಿಷೇಕ್ಗೆ ಏನ್ ಅನ್ಯಾಯ ಆಗಿದೆ, ದಿಸ್ ಇಸ್ ಟೂ ಬ್ಯಾಡ್. ಯಾಕಂದ್ರೆ ಒಬ್ಬ ಮುಗ್ಧ ಹುಡುಗನ ಜೀವ ಹೋಗಿದೆ ಅಲ್ಲಿ. ಅವರು ಏನೋ ಪ್ರೀತಿ ಪ್ರೇಮ ಅಂತಲೋ ಇನ್ನೇನಂತಲೋ ಮಾತಾಡಿರ್ತಾರೆ. ಈ ವಿಚಾರಗಳನ್ನ ರೆಕಾರ್ಡ್ ಮಾಡ್ಕೊಂಡು ಅದನ್ನ ನಾನು ಪಬ್ಲಿಷ್ ಮಾಡ್ತೀನಿ ಅಂತ ಹೇಳಿ ಬೆದರ್ಸಿ ಹಣ ಮಾಡ್ಕೊಳ್ಳೋದಿದೆಯಲ್ಲ, ಇದು ನಿಜವಾಗ್ಲೂ ಹೆಣ್ಮಕ್ಳಿಗೆ, ಯಾರು ಎಲ್ಲಾ ಹೆಣ್ಮಕ್ಳು ಅಂತ ನಾನು ಹೇಳಲ್ಲ, ಯಾರು ಆ ಹೆಣ್ಮಗಳು ಈ ವಿಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾಳೆ ಅವಳದ್ದು ಬಹಳ ಏನ್ ಹೇಳ್ತಾರೆ ಆಲೋಚನೆ, ಆಗ್ಲೇ ಹೇಳಿದ್ನಲ್ಲ, ಆಲೋಚನೆ ಸುಂದರವಾಗಿಲ್ಲ, ಅಸಹ್ಯವಾಗಿದೆ ಆಲೋಚನೆ. ಈ ಅಸಹ್ಯವಾದ ಆಲೋಚನೆಗಳನ್ನ ಇಟ್ಕೊಳ್ಬಾರ್ದು. ಇವತ್ತು ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಎಜುಕೇಶನ್ ಸಿಕ್ಕಿದೆ, ಎಷ್ಟೋ ಕಲ್ತಿದ್ದಾರೆ, ಏನೇನೋ ಟ್ಯಾಲೆಂಟ್ಸ್ ಇದೆ, ಲ್ಯಾಂಗ್ವೇಜಸ್ ಇದೆ, ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇದೆ, ಕುಕ್ಕಿಂಗ್ ಸ್ಕಿಲ್ಸ್ ಇದೆ, ನಿಮ್ಗೆ ಟ್ರಾವೆಲಿಂಗ್ ಸ್ಕಿಲ್ಸ್ ಇದೆ. ಟ್ರಾವೆಲ್ ಅಲೋನ್ ಅಂತ ಟ್ರಾವೆಲ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು. ನಾನ್ ರೆಡಿ ಆಗೋದ್ ನೋಡಿ ಅಂತ ವಿಡಿಯೋಸ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಎಷ್ಟೆಷ್ಟೋ ಬ್ಯೂಟಿಷಿಯನ್ ಇಂದ ಹಿಡಿದು ನೀವು ಒಂದು ಏನು ಫ್ಲೈಟ್ ಅನ್ನು ಚಲಾಯಿಸುವ ಒಬ್ಬ ಪೈಲಟ್ ವರ್ಗುನು ನಮ್ಮ ದೇಶದಲ್ಲಿ ಬೆಳೆಯುವ ಅವಕಾಶ ಇರುವಾಗ ಈ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡೋ ಅಂತ ಒಂದು ದರಿದ್ರ ಸ್ಥಿತಿ ಹೆಣ್ಮಕ್ಳಿಗೆ ಬೇಡ, ಹೆಣ್ಮಕ್ಳಿಗೆ ಖಂಡಿತವಾಗಿಯೂ ಬೇಡ. ಅದರಿಂದ ಯಾವ ಹಣ ಅಲ್ಲ, ಅರಮನೆ ಬಂದ್ರೂ ಬೇಡ ಅಂತ ಹೇಳ್ತೀನಿ ನಾನು. ನಾವು ಯಾವುದೇ ವಿಚಾರ ಆಗಿರ್ಬೋದು, ಒಳ್ಳೆ ಆಲೋಚನೆಗಳನ್ನ ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಹತ್ರ ಏನ್ ಟ್ಯಾಲೆಂಟ್ ಇದೆ ಅಂತ ಹೇಳಿ ಬೆಳಗ್ಗೆ ಎದ್ದು ಲಿಸ್ಟ್ ಔಟ್ ಮಾಡ್ಕೊಳ್ಳಿ, ಬೈ ಈವ್ನಿಂಗ್ ಇಂಪ್ಲಿಮೆಂಟ್ ಮಾಡಕ್ ಟ್ರೈ ಮಾಡಿ, ವೆರಿ ನೆಕ್ಸ್ಟ್ ಡೇ ಯು ಸ್ಟಾರ್ಟ್ ಅರ್ನಿಂಗ್. ಅಷ್ಟೇ, ಅಷ್ಟು ಸಿಂಪಲ್. ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಅದಕ್ಕೆ ಈ ರೀತಿಯಾದ ಹನಿ ಟ್ರ್ಯಾಪೇ ಮಾಡ್ಬೇಕು ಅಂತ ಏನಿಲ್ಲ. ಬ್ಯೂಟಿಯಿಂದಾನೇ ಎಲ್ಲ ಬರಲ್ಲ ರೀ. ಬ್ಯೂಟಿ ಇನ್ಸೈಡು ಇರುತ್ತೆ, ಔಟ್ಸೈಡು ಇರುತ್ತೆ. ಔಟ್ಸೈಡ್ ಇದ್ರೆ ಯು ಆರ್ ಲಕ್ಕಿ, ಇನ್ಸೈಡ್ ಇದ್ರೆ ಯು ಆರ್ ಸೋ ಲಕ್ಕಿ, ಟೂ ಲಕ್ಕಿ ಅಂತ ಹೇಳ್ಬೇಕು. ಯಾಕಂದ್ರೆ ಒಳಗಡೆ ಇರೋ ಬ್ಯೂಟಿನೇ ನಿಮ್ಮನ್ನ ಕೊನೆವರೆಗೂ ಕಾಪಾಡುವಂಥದ್ದು. ಹೊರಗಡೆ ಇರೋ ಬ್ಯೂಟಿ ಶಾಶ್ವತ ಅಲ್ಲ, ಒಂದ್ ಸರ್ಟನ್ ಟೈಮ್ ವರ್ಗೂ ಇರುತ್ತೆ, ಮತ್ ನೋಡ್ ಬೋರ್ ಆಗ್ಬಿಡತ್ತೆ. ನೀವು ತಾಜ್ ಮಹಲ್ ಎದುರುಗಡೆ ಏನಾದ್ರು ಮನೆ ಮಾಡ್ಕೊಂಡ್ರೆ ಎಷ್ಟು ದಿನ ಖುಷಿಯಾಗಿರ್ಬೋದು? 1 ವರ್ಷ ನಿಮ್ಗೆ, ಆಮೇಲೆ ತಾಜ್ ಮಹಲ್ ಮುಂದೆ ಅಷ್ಟೇ, ನೀವು ನೋಡೋದೇ ಇಲ್ಲ. ಎಷ್ಟೋ ಜನ ಬೆಂಗಳೂರಲ್ಲಿರೋರು ವಿಧಾನಸೌಧ ಹತ್ರ ಹೋಗಿ ಒಂದ್ ಫೋಟೋ ತೆಕ್ಕೊಂಡಿರಲ್ಲ, ಹೌದಾ ಅಲ್ವಾ? ಕಬ್ಬನ್ ಪಾರ್ಕ್ ಅಲ್ಲಿ ತಿರ್ಗಾಡಿರಲ್ಲ, ಲಾಲ್ ಬಾಗಲ್ಲಿ ಓಡಾಡಿರಲ್ಲ. ಎಲ್ಲೆಲ್ಲಿಂದನೋ ಬಂದ್ಬಿಟ್ಟು, ಅಮೆರಿಕದಿಂದ ಎಲ್ಲ ಬಂದ್ಬಿಟ್ಟು ಜನ ಇವತ್ತು ಕಬ್ಬನ್ ಪಾರ್ಕ್ ಲಾಲ್ ಬಾಗ್ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ತರ ಸೌಂದರ್ಯ ಅನ್ನುವಂಥದ್ದು ನಿಮ್ಮ ಒಳಗೆ ಇರ್ಬೇಕೆ ಹೊರತು ಹೊರಗಡೆ ಅಲ್ಲ. ಹೊರಗಡೆ ಇರೋದು ಬೋರ್ ಆಗ್ಬಿಡತ್ತೆ, ಒಳಗಡೆ ಇರೋದು ದಿನಾಗ್ಲೂ ಉಪಯೋಗಕ್ಕೆ ಬರುತ್ತೆ. ನಾವು ಖುಷಿಯಾಗಿರ್ತೀವಿ, ಎದುರುಗಡೆ ಇರೋರು ಖುಷಿಯಾಗಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎನಿವೇಸ್ ಫ್ರೆಂಡ್ಸ್, ಸುಂದರವಾಗಿರಿ, ಒಳಗೆ ತುಂಬಾ ಸುಂದರವಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಬಿಗ್ ಬಾಸ್ ರಕ್ಷಿತಾಗೆ.
ಅವಳ ಆಲೋಚನೆಗಳಿಗೆ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾರ ಹತ್ರ ಹೇಗ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಅಂತ ತಿಳ್ಕೊಂಡಿರೋ ಆ ಪುಟ್ಟ ಹುಡುಗಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.